ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪು FC ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ ಯಾವ್ಯಾವ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. 2003ರಲ್ಲಿ ಬಂದಂತಹ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಅಭಿ. ಈ ಚಿತ್ರದಲ್ಲಿ ಬಿಟ್ಟ ಗುರು ಫೀಲು ಈ ಒಂದು ಮೋಟಿವೇಶನಲ್ ಸಾಂಗ್ನ ಬರೆದಿರೋದೇ ವಿ ನಾಗೇಂದ್ರ ಪ್ರಸಾದ್ ರವರು. ಈ ಚಿತ್ರಕ್ಕೆ ಗುರು ಕಿರಣ್ ರವರ ಸಂಗೀತವಿದೆ. ಇನ್ನು ಇದಾದ ನಂತರ 2004ರಲ್ಲಿ ಬಂದಂತಹ ವೀರ ಕನ್ನಡಿಗ ಚಿತ್ರದ ಅಡ್ಡದಲ್ಲಿ ಕಿಂಗು ನಾನು ಹಾಗೂ ಸೈ ಸೈ ಮೋನಾಲಿಸಾ ಈ ಎರಡು ಹಾಡುಗಳನ್ನು ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದಾರೆ. 2005ರಲ್ಲಿ ಬಂದಂತಹ ಪುನೀತ್ ರಾಜ್ಕುಮಾರ್ ಹಾಗೂ ರಮ್ಯಾ ಅಭಿನಯದ ಆಕಾಶ್ ಈ ಚಿತ್ರದಲ್ಲಿ ಹೊಡಿ ಹೊಡಿ ಅನ್ನೋ ಒಂದು ಹಾಡನ್ನು ಅಪ್ಪು ಹಾಡಿದರು ಹಾಗೂ ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯವಿದೆ. 2007ರಲ್ಲಿ ಬಂದಂತಹ ಅರಸು ಚಿತ್ರದ ಬಾರೋ ಬಾರೋ ಈ ಒಂದು ಹಾಡನ್ನು ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದಾರೆ ಹಾಗೂ ಈ ಹಾಡನ್ನು ಅಪ್ಪುರವರೇ ಹಾಡಿರೋದು. ಇನ್ನು 2007ರಲ್ಲಿ ಬಂದಂತಹ ಮಿಲನ ಈ ಚಿತ್ರದ ಕದ್ದು ಕದ್ದು ನೋಡೋ ಕಳ್ಳ ಈ ಒಂದು ಹಾಡನ್ನು ಬರೆದಿರೋದು ವಿ ನಾಗೇಂದ್ರ ಪ್ರಸಾದ್ ರವರು. ಇದಾದ ನಂತರ 2008ರಲ್ಲಿ ಬಂದಂತಹ ಬಿಂದಾಸ್ ಚಿತ್ರದ ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬಿಂದಾಸ್ ಈ ಒಂದು ಹಾಡನ್ನು ಬರೆದಿರೋದು ವಿ ನಾಗೇಂದ್ರ ಪ್ರಸಾದ್ ರವರೇ. ಇನ್ನು ಇದಾದ ನಂತರ 2008ರಲ್ಲಿ ಬಂದಂತಹ ವಂಶಿ ಚಿತ್ರದ ಭುವನಂ ಗಗನಂ ಈ ಒಂದು ಹಾಡನ್ನು ಹಾಗೂ ಏನಾಯಿತೋ ಇದೇನಾಯಿತೋ ಹಾಗೂ ಮಾಯಗಾತಿ ನಿಂಗಮ್ಮ ಈ ಒಂದು 3 ಹಾಡುಗಳನ್ನು ಕೂಡ ವಿ ನಾಗೇಂದ್ರ ಪ್ರಸಾದ್ ರವರೇ ಬರೆದಿರೋದು. ಇನ್ನು 2009ರಲ್ಲಿ ಬಂದಂತಹ ರಾಜ್ ದಿ ಶೋಮ್ಯಾನ್ ಈ ಚಿತ್ರದ ಹೇ ಪಾರು, ಮುತ್ತುರಾಜ ಕಾಲಿಟ ಸೈಡು ಬಿಡಲೆ, ಓ ಕೆಂಪ ಹಾಗೂ ಪೋಲಿ ಇವನು ಈ 4 ಹಾಡುಗಳನ್ನು ವಿ ನಾಗೇಂದ್ರ ಪ್ರಸಾದ್ ರವರೇ ಬರೆದಿದ್ದಾರೆ ಹಾಗೂ ಈ ಎಲ್ಲ ಹಾಡುಗಳಿಂದ ಮಿರ್ಚಿ ಮ್ಯೂಸಿಕ್ ಸೌತ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ ಕೂಡ ಬಂದಿದೆ. ಇನ್ನು 2009ರಲ್ಲಿ ರಾಮ್ ಚಿತ್ರದ ಹೊಸ ಗಾನ ಭಜಾನ, ಲೇ ಲೇ ಅಮ್ಮನ ಮಗಳೇ, ನೀನೆಂದರೆ ನನಗೆ ಇಷ್ಟ ಕಣೋ ಹಾಗೂ ದಮ್ ಡೋಲು ಬಜಾರೆ ಈ 4 ಹಾಡುಗಳನ್ನು ಕೂಡ ವಿ ನಾಗೇಂದ್ರ ಪ್ರಸಾದ್ ರವರೇ ಬರೆದಿರೋದು. ಇನ್ನು 2011ರಲ್ಲಿ ಬಂದಂತಹ ಹುಡುಗರು ಚಿತ್ರದ ಏನ್ ಚಂದಾನೆ ಹುಡುಗಿ ಹಾಗೂ ಶಂಭೋ ಶಿವ ಶಂಭೋ ಈ 2 ಹಾಡುಗಳನ್ನು ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದಾರೆ. ಇದಾದ ನಂತರ 2012ರಲ್ಲಿ ಬಂದಂತಹ ಯಾರೇ ಕೂಗಾಡಲಿ ಚಿತ್ರದ ಯಾರಿವನೋ ಯಾರಿವನೋ, ಕೆಂಪಾದೋ ಕೆಂಪಾದೋ, ಗಾಳಿಯಲ್ಲಿ ಈಜು ವಾಸೆ ಬಂತು ಈ 3 ಹಾಡುಗಳನ್ನು ವಿ ನಾಗೇಂದ್ರ ಪ್ರಸಾದ್ ರವರೇ ಬರೆದಿರೋದು. 2014ರಲ್ಲಿ ಬಂದಂತಹ ನಿನ್ನಿಂದಲೇ ಚಿತ್ರದ ಬೋಲೋ ಬಂಬಂ ಬೋಲಾರೆ ಈ ಒಂದು ಹಾಡನ್ನು ಕೂಡ ವಿ ನಾಗೇಂದ್ರ ಪ್ರಸಾದ್ ರವರೇ ಬರೆದಿರೋದು. ಇನ್ನು ಇದಾದ ನಂತರ 2014ರಲ್ಲಿ ಅಧ್ಯಕ್ಷ ಚಿತ್ರದ ಟೈಟಲ್ ಸಾಂಗ್ ಅಧ್ಯಕ್ಷ ಅಧ್ಯಕ್ಷ ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದರು. ಈ ಹಾಡನ್ನು ಕೂಡ ವಿ ನಾಗೇಂದ್ರ ಪ್ರಸಾದ್ ರವರೇ ಬರೆದಿರೋದು. 2014ರಲ್ಲೇ ಬಂದಂತಹ ಪವರ್ ಚಿತ್ರದ ಮೆಹಬೂಬಾ, ಜಗತ್ತೇ ನಮ್ಮದು ಹಾಗೂ ವೈ 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 ಈ 3 ಹಾಡುಗಳನ್ನು ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದಾರೆ. 2015ರಲ್ಲಿ ಬಂದಂತಹ ತಿರುಪತಿ ಎಕ್ಸ್ಪ್ರೆಸ್ ಚಿತ್ರದ ನಾನು ರೈಟ ಈ ಒಂದು ಸಾಂಗ್ನ ವಿ ನಾಗೇಂದ್ರ ಪ್ರಸಾದ್ ರವರೇ ಬರೆದಿದ್ದು ಅಪ್ಪುರವರು ಹಾಡಿದ್ದಾರೆ. ಇನ್ನು 2015ರಲ್ಲೇ ಬಂದಂತಹ ಜಾತ್ರೆ ಚಿತ್ರದ ತರೀಕೆರೆ ಏರಿ ಮೇಲೆ ಹಾಡನ್ನು ಕೂಡ ಅಪ್ಪುರವರೇ ಹಾಡಿದ್ದು ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ ಇದೆ. 2016ರಲ್ಲಿ ಬಂದಂತಹ ರನ್ ಆಂಟೋನಿ ಚಿತ್ರದ ಜನಕ್ ಜನಕ್ ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದ್ದು ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯವಿದೆ. 2016ರಲ್ಲೇ ಬಂದಂತಹ ದೊಡ್ಡಮನೆ ಹುಡುಗ ಚಿತ್ರದ ನಗುವ ನಂಜುಂಡ ಈ ಒಂದು ಹಾಡನ್ನು ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದಾರೆ. ಇದಾದ ನಂತರ 2017ರಲ್ಲಿ ಬಂದಂತಹ ರಾಜರು ಅನ್ನೋ ಒಂದು ಚಿತ್ರದಲ್ಲಿ ಸ್ವಚ್ಛ ಮನಸ್ಸು ಅನ್ನೋ ಒಂದು ಹಾಡನ್ನು ಅಪ್ಪುರವರು ಹಾಡಿದರು. ಈ ಹಾಡನ್ನು ಕೂಡ ನಾಗೇಂದ್ರ ಪ್ರಸಾದ್ ರವರೇ ಬರೆದಿರೋದು. ಇದಾದ ನಂತರ 2017ರಲ್ಲಿ ಬಂದಂತಹ ಸಿಹಿರ್ ಚಿತ್ರದ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಒಂದು ಹಾಡನ್ನು ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದಾರೆ, ಅಪ್ಪುರವರು ಹಾಡಿದ್ದಾರೆ. 2017ರಲ್ಲಿ ಬಂದಂತಹ ಅಂಜನಿ ಪುತ್ರ ಚಿತ್ರದ 1 2 3 4 ಶಿಳ್ಳೆ ಹೊಡಿ ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದ್ದು ನಾಗೇಂದ್ರ ಪ್ರಸಾದ್ ರವರು ಈ ಹಾಡನ್ನು ಬರೆದಿದ್ದಾರೆ. 2019ರಲ್ಲಿ ಬಂದಂತಹ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಈ ಚಿತ್ರದ ಏನು ಸ್ವಾಮಿ ಮಾಡೋಣ ಈ ಒಂದು ಹಾಡನ್ನು ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದಾರೆ, ಅಪ್ಪುರವರು ಹಾಡಿದ್ದಾರೆ. 2020ರಲ್ಲಿ ಬಂದಂತಹ ಕಾಣದಂತೆ ಮಾಯವಾದನು ಈ ಚಿತ್ರದ ಕಳೆದೋದ ಕಾಳಿದಾಸ ಅನ್ನೋ ಒಂದು ಹಾಡನ್ನು ನಾಗೇಂದ್ರ ಪ್ರಸಾದ್ ರವರು ಬರೆದಿದ್ದು ಅಪ್ಪುರವರು ಹಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿರುವ ಅಪ್ಪುರವರು ಹಾಡಿರುವ ಹಾಗೂ ಅಪ್ಪುರವರ ಚಿತ್ರದಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಸಾಹಿತ್ಯದಲ್ಲಿ ಯಾವ ಹಾಡು ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅಪ್ಪು FC ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.